ಅನುಮಾನ, ಯಾಕಂದ್ರೆ ಉದ್ದ ಬಾಲ ಇರೋದು ಅದೆಲ್ಲ ನಿಮ್ಗೇನಲ್ಲ. ಹೌದು, ನಮ್ಗೆ ಮೊದಲೇ ಡೌಟ್. ಯಾಕಂದ್ರೆ ಈ ತರ ಗಲ್ಲಿಗಳಲ್ಲಿ ನಾನ್ ವೆಜ್ ಹೋಟೆಲ್ ಉಟ್ಕೊಳ್ತಾ ಇದೆ. ಕರೆಕ್ಟ್. ಗಲ್ಲಿಗಳಲ್ಲಿ ನೀವು ಎಲ್ಲಿ ನೋಡಿದ್ರು ಈಗ ಶುರುವಾಗುತ್ತೆ. ನೀವು ನೋಡಿರ್ಬೇಕು, ಅವ್ರು ಕೆಂಪು ಕಲರ್ ಹಾಕ್ಬಿಟ್ಟು ಮಾಡಿ ಕಬಾಬ್ ಗಿಬಾಬ್, ಅದು ಕಬಾಬ್ ಯಾರಿಗೂ ಗೊತ್ತಾಗಲಿಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ನೀವು ಅದ್ರ ಸ್ಮೆಲ್ ಗೊತ್ತಾಗಲ್ಲ. ಈಗ ಮಸಾಲ ಬಿದ್ದ ಮೇಲೆ ಯಾವುದು ಏನು ಗೊತ್ತಾಗಲ್ಲ. ಅಸಹ್ಯ ಅನ್ಸುತ್ತಲ್ಲ ಸರ್ ಕೇಳೋರಿಗೆ ಅಸಹ್ಯ ಆಗುತ್ತೆ, ಮಾಡೋರಿಗೆ ಆಗಲ್ಲಲ್ಲ. ಸರ್ ನಿಮ್ಮ ಅನಿಸಿಕೆ ಪ್ರಕಾರ ಆಗಿರ್ಬೋದು ಅಂತ ನೀವು ಹೇಳಿ? 100% ಇದೆ. ಯಾಕಂದ್ರೆ ನಮ್ಮೂರಲ್ಲಿ ನಮ್ಗೆ ಡೌಟ್ ಆಗಿತ್ತು. ನಾವೆಲ್ಲ ಬೀಫ್ ತಿನ್ನೋರಲ್ಲ. ನಾವೊಂದು ಒಂದು ಹೋಟೆಲಲ್ಲಿ ಹೋಗಿದ್ವಿ ನಮ್ಮೂರಲ್ಲಿ. ಹೋದಾಗ ತಿನ್ನುವಾಗ ನಮ್ಗೆ ಗೊತ್ತಾಯ್ತು, ಡೌಟ್ ಬಂತು. ಎಳೆದ್ರೆ ಬರ್ತಾ ಇದೆ ಉದ್ದಕ್ಕೆ ರಬ್ಬರ್ ತರ. ಕಡೆಗೆ ನಾನು ಪೊಲೀಸ್ ಕೊಡ್ತೇನೆ ಅಂತೇಳಿ ಅದನ್ನ ಒಂದು ಪ್ಯಾಕೆಟ್ ಮಾಡಿಸಿ ಹೇಳಿದ ಕೂಡ ಅವನು ಓನರ್ ಬಂದು ರಿಕ್ವೆಸ್ಟ್ ಮಾಡ್ತೀವಿ, ನಾವು ಮುಸ್ಲಿಮ್ಸು, ನಾವು ಅದು ಮಾಡ್ತೀವಿ, ನನ್ನ ಬೈ ಮಿಸ್ಟೇಕ್ ಬಿದ್ದಿರ್ಬೋದು, ನೀವು ಅರ್ಥ ನೋಡಿ. ಈಗ ಡೌಟ್ ಬಿಟ್ಟರೆ ಅವ್ರು ಹೇಳಿದಾಗೆ ಗೌರ್ಮೆಂಟ್ ಏನು ಮಾಡ್ಲಿಕ್ಕೆ ಆಗಲ್ಲ. ಗೌರ್ಮೆಂಟ್ ಏನು ಮಾಡ್ಲಿಕ್ಕೆ ಆಗ್ತದೆ? ಏನು ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ಸಪ್ಲೈ ಮಾಡೋದು, ಅದನ್ನ ಮೂಲ ಹಿಡಿಬೇಕಾದ್ರೆ ಆ ಹೋಟೆಲ್ ಎಲ್ಲಿ ಡೌಟ್ ಇದೆ ಆ ಹೋಟೆಲ್ ಕೆಲಸದವ್ರು ಹಿಡಿಬೇಕು. ಅವ್ರು ಗೊತ್ತಾಗಿರುತ್ತೆ, ಅವ್ರ ಬಾಯಿ ಬಿಟ್ಟೇ ಬಿಡ್ತಾರೆ. ನಾವು ಜನಗಳಿಗೆ ಹೇಗೆ ಅವೇರ್ನೆಸ್ ಆಗ್ಬೇಕು ಸರ್? ಅಂದ್ರೆ ಇದನ್ನ ಯಾರು ಬದಲು ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ, ನಾವೇ ಬದಲಾಗಲ್ಲ. ಅದೇ ದುಡ್ಡು ಕೊಟ್ಟು ಓಟ್ ಹಾಕೋರಿಗೆ ನೀವು ಕೇಳ್ತಿರೋದಲ್ಲ. ದುಡ್ಡು ತಗೊಂಡು 500 ಒಂದು ವಾಟರ್ ಬಾಟಲ್ ತಗೊಂಡ್ರೆ ನಾವು ಓಟ್ ಹಾಕೋವು ನಾವು. ನೀವು ಅದನ್ನ ಗೊತ್ತಿದ್ದು ಕೇಳ್ತಿರಲ್ಲ. ಇದು ಎಂತ ನಾವು ಬದಲಾಗ್ತಿರೋಂಥ ಜನ ಅಂತ ಇಲ್ಲ. ನಮ್ಮ ಬ್ಲಡ್ ಇನ್ಬಿಲ್ಟ್ ಕ್ಯಾರೆಕ್ಟರ್ ನಮ್ದು. ನಾವು ಏನಾದ್ರೂ ಯಾರು ಏನ್ ಬೇಕಾದ್ರೆ ಸಾಗಿಲ್ಲ. ಈಗ ಆಟೋದವ್ರೆ ಇವ್ರಿಗೆ ಅರ್ಜೆಂಟ್ ಹೋಗ್ಬೇಕು, ಇವ್ರಿಗೆ ಯಾರಿಗಾರ ಜಾಗ ಕೊಡ್ತಾರೆ? ಇಲ್ಲ, ನಾವು ಹೋಗ್ಬೇಕು, ಹೋಗ್ತಾ ಇರೋದು ಆ ಥರ. ಒಟ್ಟಿನಲ್ಲಿ ಇದಕ್ಕೆ ಈ ನಾಯಿ ಮಾಂಸ, ಈ ಹಸು ಮಾಂಸ ಅನ್ನೋದಕ್ಕೆ ಪರಿಹಾರ ಹೇಳ್ತಾರೆ. ಜನಗಳಿಗೆ ಯಾಮರ್ಸಿ ತಿನ್ಸೋ ಅಂತ ಕೆಲಸ ಆಗ್ತಾ ಇರೋದು. ನಾನು ಹೇಳಿದೆ, ಹೋಟೆಲ್ ವರ್ಕರ್ಸಿಗೆ ಗುಟ್ಟೆ ಇರ್ತದೆ. ವರ್ಕರ್ಸಿಂದ ಹಿಡಿಬೇಕು, ಜೋರು ಮಾಡಿ ಹೊಡೆದು ಬರ್ತೆಲ್ಲ ಆಗಲ್ಲ ಸರ್. ಈಗ ಜೈಪುರಿಂದ ಬೆಂಗಳೂರಿಗೆ ಟ್ರೈನಲ್ಲಿ ನಾಯಿ ಮಾಂಸ ಬರ್ತಾ ಇದೆ ಅಂತ ಹೇಳಿ ಅನುಮಾನ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಬೆಂಗಳೂರಲ್ಲಿ ಸಾಕಷ್ಟು ಹೋಟ್ಲುಗಳಿಗೆ ನಾಯಿ ಮಾಂಸನ ಸಪ್ಲೈ ಆಗ್ತಾ ಇದೆ ಅನ್ನೋಂಥ ಅನುಮಾನ. ಖಂಡಿತ ಆಗ್ತದೆ ಸರ್, ಖಂಡಿತ. ಯಾವ ಸರ್, ಈಗ ಬೆಂಗಳೂರಲ್ಲಿ ಕುರಿಗಳು ಅಲ್ಲಿಂದೇ ತರಿಸ್ಬೇಕಾ? ಹೌದು. ಅಲ್ಲಿ ಬೆಂಗಳೂರಲ್ಲಿ ನಮ್ಮ ರೈತರುಗಳು, ನಮ್ಮ ಬೆಂಗಳೂರು ಹತ್ತಿರದಲ್ಲಿ ಯಾರೂ ಕುರಿಗಳು ಸಾಗಾಣಿಕೆ ಮಾಡಿಲ್ವಾ? ಹೌದು. ಇಲ್ಲಿಂದನೇ ಮಾಡಿದ್ರೆ ಅಂತ ಅಲ್ಲಿಂದ ತರಿಸೋಂಥ ಅವಶ್ಯಕತೆ ಏನಿದೆ? ಇಲ್ಲೇ ತರಿಸಿ, ಇಲ್ಲೇ ಮಾಡಲಿ ಸರ್. ಇಲ್ಲಿ ಅದು ನಮ್ಮ ಜನಗಳಿಗೆ, ನಮ್ಮ ರೈತರಿಗಾದ್ರೂ ಒಳ್ಳೆ ಬೆಲೆ ಸಿಗುತ್ತೆ, ಇಲ್ಲೇ ಮಾಡಿದ್ರೆ ಇದು ಸಿಗುತ್ತೆ. ಬೇರೆ ಕಡೆಯಿಂದ ಅನಾವಶ್ಯಕ ತಂದುಬಿಟ್ಟು ಅವ್ರು ಈ ಥರ ಇಲ್ಲಿ ಮಾಡಿದ್ರೆ ಅವರು ಯಾವ ತರ್ತಾರೆ ಅಂತ ಏನು ಸರ್, ಅವತ್ತೇನೋ ಬಂದಿದೆ ಅಂತ ಹೇಳ್ತಾರೆ. ಅದರಲ್ಲಿ ಫಿಶ್ ಅಂತ ಏನೋ ಇದೆಯಂತೆ, ಮೇಲ್ಗಡೆ ಬರವಣಿಗೆಯಲ್ಲಿ ಫಿಶ್ ಅಂತ ಇದೆಯಂತೆ. ಅದು ಕುರಿ ಮಾಂಸ ಅಂತಲೇ ಹಾಕಿ ಬರ್ಬೋದಲ್ಲ? ಕುರಿ ಮಾಂಸ ಅಂತಲೇ ಹಾಕಿ ಬಂದರೆ ಜನಗಳಿಗೆ ಬುದ್ಧಿದಿರುತ್ತೆ. ಅದು ಬಂದು ಸರ್ ಮತ್ತೆ ಬಾಲ ಉದ್ದಾಗಿರುತ್ತೆ. ಅದು ಬಾಲ ಉದ್ದಾಗಿರುತ್ತೆ ಅಂತ ಅಂದರೆ ನಮಗೆ ಜನಗಳಿಗೆ ಅದು ಕನ್ಫ್ಯೂಸ್ ಆಗುತ್ತೆ. ನಾಯಿದೋ ಕುರಿದೋ ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ಅದರಿಂದ ನಮ್ಮ ರೈತರಿಂದಲೇ ಸಾಗಾಣಿಕೆ ಮಾಡಿರೋಂಥ ಕುರಿಗಳನ್ನೇ ಇಲ್ಲೇ ಕಟ್ ಮಾಡಿಸಿ, ಇಲ್ಲೇ ಅವ್ರಿಗೆ ಬೆಲೆನೂ ಜಾಸ್ತಿ ಸಿಗ್ಬೇಕಾಗುತ್ತೆ, ಅವ್ರಿಗೆ ಒಂದು ಉತ್ತೇಜನ ಕೊಟ್ಟಂಗಾಗುತ್ತೆ. ಮಾಡ್ಬೋದಲ್ಲ ಸರ್ ಆ ಥರ? ಹೌದು. ಇಲ್ಲಿ ರೈತರನ್ನೇ ಸಾಯ್ತಾ ಇದ್ದಾರೆ, ಅದಕ್ಕೆ ಸರಿಯಾಗಿ ರೇಟ್ ಇಲ್ಲ, ಅದಿಲ್ಲ ಅಂತ ಸಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ಬೇರೆ ಕಡೆಯಿಂದ ರಫ್ತು ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿದೆ? ಅಲ್ಲಿಂದ ತಂದು ಅದು ಗ್ಯಾರಂಟಿ ಯಾವುದು? ಅದು ಕರೆಕ್ಟಾಗಿ ಕುರಿದೋ ನಾಯಿದೋ ಅದು ಬೇರೆದೋ ಅನ್ನೋದು ಗ್ಯಾರಂಟಿ ಏನು ಸರ್? ಯಾವ್ದು ಅಂತ ಬರುತ್ತೆ ಸರ್? ಇದರೆಲ್ಲ ಈ ಥರ ಬರೋದ್ರಿಂದವ ಅದರಲ್ಲಿ ಮೀನಿಂದು ಅಂತ ಹೇಳಿ ಮೇಗಡೆ ಇರುತ್ತೆ, ಅದು ನೋಡ್ರೆ ಕುರಿದು ಅಂತ ಹೇಳ್ತಾರೆ. ಯಾವ ಗ್ಯಾರಂಟಿ ಮೇಲೆ ನಾವು ಇಲ್ಲಿ ತಿನ್ನೋಕ್ಕೆ ಹೆಂಗೆ ಬರುತ್ತೆ? ಸರ್ ಆಯ್ತು, ಎಲ್ಲ ರೋಲ್ ಕಾಲೇ ಮಾಡ್ತಾರೆ, ಓಕೆ. ಅದು ಕರೆಕ್ಟ್ ಆಗಿದ್ರೆ ಓಕೆ. ಅದು ಯಾವ್ದಾರ ಆಗಲಿ, ಕುರಿ ಮಾಂಸನೇ ಆಗಿದ್ರೆ ತೊಂದರೆ ಇಲ್ಲ. ಅದೇನಾದ್ರು ಮಿಕ್ಸ್ ಆಗಿದ್ದು ಜನಗಳು ತಿಂದ್ರೆ ಅವ್ರ ಕಥೆಗಳು ಏನಾಗುತ್ತೆ, ಅವ್ರ ಆರೋಗ್ಯದ ಮೇಲೆ ಎಂತ ಪರಿಣಾಮ ಬೀಳ್ಬೋದು? ಈಗ ನಾವೆಲ್ಲ ಎಷ್ಟು ದಿನ ಹೋಗಿ ಯಾವತ್ತು ಹೋಗಿ ಇಲ್ಲಿ ತಿಂದ ಬಂದಿದ್ವಿ ಅನ್ನೋದು ಅನುಮಾನ ಇವಾಗ ನಾವು ಕಾಣ್ತಾ ಇದ್ದೀವಿ. ನಾವು ನಾಯಿ ತಿಂದಿದ್ದು ಹೋಗಿ ನಾವು ಹೋಗ್ತಾ ಇರ್ತೀವಿ, ಹಸು ತಿಂದಿದ್ವು ಅಲ್ಲ ಇರಲಿ, ಹೋಗಿ ಈ ಥರ ಆಗ್ಬಿಟ್ರೆ ನಮ್ಮ ಕತೆ ನಮ್ಮ ಆರೋಗ್ಯದ ಮೇಲೆ ಹೆಂಗಾಗ್ಬೋದು ಸರ್ ಪರಿಣಾಮ? ಇದಕ್ಕೆಲ್ಲ ಪರಿಹಾರ ಅನ್ನೋದೇ ಬ್ಯಾನ್ ಮಾಡಬೇಕು.
ಬೇರೆ ಕಡೆಯಿಂದ ಬರೋದು ರಫ್ತು ಮಾಡ್ಕೊಳ್ಳೋದು ಬ್ಯಾನ್ ಮಾಡಬೇಕು. ನಮ್ಮ ರಾಜ್ಯದಲ್ಲೇ ನಮ್ಮ ರೈತರ ಸಲಹೆ ಕುರಿ ಸಾಕಾಣಿಕೆ ಅವ್ರಿಗೆ ಇನ್ನೂ ಉತ್ತೇಜನ ಕೊಟ್ಟು ಅವರಿಗೆ ಸರ್ಕಾರದಿಂದ ಸ್ವಲ್ಪ ಅನುದಾನ ಅದು ಇದು ಬಿಡುಗಡೆ ಮಾಡಿ ಅವರಿಗೆ ಉತ್ತೇಜನ ಕೊಟ್ಟರೆ ಅವರು ಸ್ವಲ್ಪ ಇದು ಮಾಡ್ತಾರೆ, ಜಾಸ್ತಿ ಸಾಕಾಣಿಕೆ ಮಾಡ್ತಾರೆ. ಸಾಕಾಣಿಕೆ ಮಾಡಿದ್ರೆ ಜನಗಳಿಗೆ ಅದು ರೈತರಿಗೆ ಉಪಯೋಗ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್. ಥ್ಯಾಂಕ್ ಯು ಸರ್. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.